ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ IAEA ಪ್ರಧಾನ ಕಚೇರಿ ಎಲ್ಲಿದೆ? IAEA ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಇದಕ್ಕೆ ಉತ್ತರ ಆಸ್ಟ್ರಿಯಾದ ವಿಯೆನ್ನಾ. ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಮಾರ್ಚ್ 15. ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿನವನ್ನು ಯಾವ ದಿನದಂದು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಡಿಸೆಂಬರ್ 2. ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು PMIS ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದರು. ಹಾಗಾದರೆ PMIS ಎಂದರೇನು? ಇದಕ್ಕೆ ಉತ್ತರ PM ಇಂಟರ್ನ್ಶಿಪ್ ಸ್ಕೀಮ್. 2025 ಫೆಬ್ರವರಿಯಲ್ಲಿ ದ್ವೇಷ ಅಪರಾಧಗಳನ್ನು ತಡೆಗಟ್ಟಲು ಯಾವ ದೇಶವು ಕಠಿಣ ಕಾನೂನುಗಳನ್ನು ಜಾರಿಗೆ ತಂದಿದೆ? ಇದಕ್ಕೆ ಉತ್ತರ ಆಸ್ಟ್ರೇಲಿಯಾ. ಯಾವ ಸಂಸ್ಥೆಯು ಹಣಕಾಸಿನ ಆರೋಗ್ಯ ಸೂಚ್ಯಂಕ 2025 ಪ್ರಕಟಿಸಿದೆ? ಇದಕ್ಕೆ ಉತ್ತರ ನೀತಿ ಆಯೋಗ. ಗುಬ್ಬಚ್ಚಿ ದಿನವನ್ನು ವಿಶ್ವಸಂಸ್ಥೆ ಯಾವ ವರ್ಷ ಘೋಷಣೆ ಮಾಡಿತು? ಇದಕ್ಕೆ ಉತ್ತರ 2010. ಬಿಹೈಂಡ್ ಸ್ಕ್ರೀನ್ಸ್ ಎಂಬ ಭಾರತದ ಮೊದಲ ಉದ್ಯಮ ನೇತೃತ್ವದ ಡಿಜಿಟಲ್ ಡಿಟಾಕ್ಸ್ ಉಪಕ್ರಮವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಕರ್ನಾಟಕ. ಮಧುಮಲೈ ಹುಲಿ ಅಭಯಾರಣ್ಯವು ಎಲ್ಲಿ ನೆಲೆಗೊಂಡಿದೆ? ಇದಕ್ಕೆ ಉತ್ತರ ತಮಿಳುನಾಡು. ಅಮೆರಿಕದ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆಯ ನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಉತ್ತರ ತುಳಸಿ ಗಬ್ಬಾರ್ಡ್. ಇತ್ತೀಚೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ದೇವಾಲಯವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಇದಕ್ಕೆ ಉತ್ತರ ಭಿವಾಂಡಿ, ಮಹಾರಾಷ್ಟ್ರ. ರಾಯಚೂರು ವಿಶ್ವವಿದ್ಯಾಲಯವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಉತ್ತರ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ. ಇತ್ತೀಚೆಗೆ ಕರುಣೆ ಮತ್ತು ಪ್ರಾಥಮಿಕ ಆರೋಗ್ಯ ರಕ್ಷಣೆ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿತು? ಇದಕ್ಕೆ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ. ಇತ್ತೀಚೆಗೆ ಯಾವ ರಾಜ್ಯವು ಬಜೆಟ್ನಲ್ಲಿ ತನ್ನ ದೇಶೀಯ ಭಾಷೆಯ ರು ಬಳಸಿ ಸುದ್ದಿಯಲ್ಲಿದೆ? ಇದಕ್ಕೆ ಉತ್ತರ ತಮಿಳುನಾಡು. PM ಯುವ ಯೋಜನೆಯ 3ನೇ ಆವೃತ್ತಿಯನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಶಿಕ್ಷಣ ಸಚಿವಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ರ್ಯೂ 10 ಮಿಷನ್ ಅನ್ನು ಪ್ರಾರಂಭಿಸಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು? ಇದಕ್ಕೆ ಉತ್ತರ ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ 400 ಕುರಿಗಾಯಿಗಳಿಗೆ ಬಂದೂಕು ತರಬೇತಿಯನ್ನು ಯಾವ ಜಿಲ್ಲೆಯ ಪೊಲೀಸ್ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿದ್ದಾರೆ? ಇದಕ್ಕೆ ಉತ್ತರ ಬಾಗಲಕೋಟೆ. ರಾಷ್ಟ್ರೀಯ ವನ್ಯಜೀವಿ ಆರೋಗ್ಯ ನೀತಿ NWHP ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಕೇಂದ್ರ ಮೃಗಾಲಯ ಪ್ರಾಧಿಕಾರ CZA. 23ನೇ ಆವೃತ್ತಿಯ ವರುಣ ಸಮರಾಭ್ಯಾಸ ಭಾರತ ಮತ್ತು ಯಾವ ದೇಶದ ಮಧ್ಯೆ ಜರುಗಿತು? ಇದಕ್ಕೆ ಉತ್ತರ ಫ್ರಾನ್ಸ್. ಜೋಮಿ ಬುಡಕಟ್ಟು ಪ್ರಾಥಮಿಕವಾಗಿ ಭಾರತದ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಇದಕ್ಕೆ ಉತ್ತರ ನಾಗಾಲ್ಯಾಂಡ್, ಮಿಜೋರಾಂ, ಮಣಿಪುರ, ಅಸ್ಸಾಂ. PM ಯುವ 3.0 ಯೋಜನೆಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಯಾವ ಸಂಸ್ಥೆಗೆ ಇದೆ? ಇದಕ್ಕೆ ಉತ್ತರ ರಾಷ್ಟ್ರೀಯ ಪುಸ್ತಕ ಟ್ರಸ್ಟ್ NBT, ಭಾರತ. ಇತ್ತೀಚೆಗೆ ಯಾರು TAFEನ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಡಾಕ್ಟರ್ ಲಕ್ಷ್ಮೀ ವೇಣು. ಭಾರತದ ಮೊದಲ PPP ಮಾದರಿ ಆಧಾರಿತ ಹಸಿರು ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಯಾವ ನಗರ ನೆಲೆಯಾಗಿದೆ? ಇದಕ್ಕೆ ಉತ್ತರ ಇಂದೋರ್. ಸುದ್ದಿಯಲ್ಲಿರುವ ಗ್ರೇಟ್ ಸ್ಕೀಮ್ ಎಂಬುದು ಯಾವ ವಲಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಉತ್ತರ ಜವಳಿ. ಚಾಗೋಸ್ ದ್ವೀಪ ಸಮೂಹದ ಸಾರ್ವಭೌಮತ್ವದ ಕುರಿತು ಯಾವ 2 ದೇಶಗಳು ಪ್ರಸ್ತುತ ಮಾತುಕತೆ ನಡೆಸುತ್ತಿವೆ? ಇದಕ್ಕೆ ಉತ್ತರ UK ಮತ್ತು ಮಾರಿಷಸ್. ಇತ್ತೀಚೆಗೆ ಆಸಿಯಾನ್ ರಕ್ಷಣಾ ಮಂತ್ರಿಗಳ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಇದಕ್ಕೆ ಉತ್ತರ ನವದೆಹಲಿ. ವನ್ಸಾದ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಉತ್ತರ ಮಹಾರಾಷ್ಟ್ರ. ಇತ್ತೀಚೆಗೆ ಯಾರಿಗೆ ಜೋಗುಭೂಮಿ ಜಾಗೃತ ಬಳಕೆಗಾಗಿ ರಾಮ್ಸಾರ್ ಪ್ರಶಸ್ತಿಯನ್ನು ನೀಡಲಾಯಿತು? ಇದಕ್ಕೆ ಉತ್ತರ ಜಯಶ್ರೀ ವೆಂಕಟೇಶನ್.
ಇತ್ತೀಚೆಗೆ ಭಾರತದಲ್ಲಿ ಅರಣ್ಯೀಕರಣದ ಮೂಲಕ ಇಂಗಾಲ ತೆಗೆಯುವಿಕೆಯನ್ನು ಬೆಂಬಲಿಸಲು 30 ವರ್ಷಗಳ ಒಪ್ಪಂದಕ್ಕೆ ಯಾವ ತಂತ್ರಜ್ಞಾನ ಕಂಪನಿ ಸಹಿ ಹಾಕಿದೆ? ಇದಕ್ಕೆ ಉತ್ತರ ಮೈಕ್ರೋಸಾಫ್ಟ್. ಹಿಂದೂ ಮಹಾಸಾಗರದಲ್ಲಿರುವ ಗುರುತ್ವಾಕರ್ಷಣೆಯ ರಂಧ್ರ ಎಂದು ಕರೆಯಲ್ಪಡುವ ಇದರ ಅಧಿಕೃತ ಹೆಸರೇನು? ಇದಕ್ಕೆ ಉತ್ತರ ಹಿಂದೂ ಮಹಾಸಾಗರದ ಜಿಯಾರ್ಡ್ ಲೋ. ಬೆಳಕನ್ನು ಸೂಪರ್ ಸಾಲಿಡ್ ಸ್ಥಿತಿಗೆ ಯಶಸ್ವಿಯಾಗಿ ಪರಿವರ್ತಿಸಿದ ದೇಶ ಯಾವುದು? ಇದಕ್ಕೆ ಉತ್ತರ ಇಟಲಿ. ಆಟೋಮೋಟಿವ್ ಟೈರ್ ತಯಾರಕರ ಸಂಘದ ATME ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದಕ್ಕೆ ಉತ್ತರ ಅರುಣ್ ಮಾಮೆನ್. 2024-25ರ ಹಣಕಾಸು ಬಜೆಟ್ನಲ್ಲಿ ಮಹಿಳೆಯರಿಗಾಗಿ ದೆಹಲಿ ಸರ್ಕಾರವು ಘೋಷಿಸಿದ ಯೋಜನೆಯ ಹೆಸರೇನು? ಇದಕ್ಕೆ ಉತ್ತರ ಮುಖ್ಯಮಂತ್ರಿ ಮಹಿಳಾ ಸಮ್ಮಾನ್ ರಾಶಿ ಯೋಜನೆ. ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಉತ್ತರ ಹರಿಯಾಣ. ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಥಲಸೆಮಿಯಾ ಯಾವ ರೀತಿಯ ಕಾಯಿಲೆಯಾಗಿದೆ? ಇದಕ್ಕೆ ಉತ್ತರ ಆನುವಂಶಿಕ ರಕ್ತ ಅಸ್ವಸ್ಥತೆ. ನರೋರ ಪರಮಾಣು ವಿದ್ಯುತ್ ಕೇಂದ್ರವು ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಉತ್ತರ ಉತ್ತರ ಪ್ರದೇಶ. ಯಾವ ಆಟಗಾರನನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ IPLನಲ್ಲಿ ಆಡದಂತೆ ನಿಷೇಧಿಸಲಾಗಿದೆ? ಇದಕ್ಕೆ ಉತ್ತರ ಹ್ಯಾರಿ ಬ್ರೂಕ್. ಇತ್ತೀಚೆಗೆ ಯಾವ 2 ಭಾರತೀಯ ನಗರಗಳು ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಮಾನ್ಯತೆ ಪಡೆದ ತೇವಭೂಮಿ ನಗರಗಳ ಪಟ್ಟಿಗೆ ಸೇರಿಕೊಂಡಿವೆ? ಇದಕ್ಕೆ ಉತ್ತರ ಇಂದೋರ್ ಮತ್ತು ಉದಯಪುರ. ಭಾರತೀಯ ಕುಸ್ತಿ ಒಕ್ಕೂಟದ ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಉತ್ತರ ನವದೆಹಲಿ. ಯೂನಿಯನ್ ಬ್ಯಾಂಕ್ಸ್ ಯಾವ ಜಲಮೂಲದಲ್ಲಿದೆ? ಇದಕ್ಕೆ ಉತ್ತರ ದಕ್ಷಿಣ ಚೀನಾ ಸಮುದ್ರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.